ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ ಮತ್ತು ಟೇಸ್ಟು ಹಾಗೆ ಇರುತ್ತೆ. ಹೋಳಿಗೆ ಸಾಂಬಾರು ಮಾಡೋಣ ಬನ್ನಿ, ಆಯಿತಾ? ತುಂಬಾ ಸಿಂಪಲ್, 2 ಡೇಸ್ ಆದರೂ ಹಾಳಾಗಲ್ಲ, ಆಯಿತಾ? ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಹೋಳಿಗೆ ಮಾಡುವಾಗ ಬೇಳೆ ಕುದಿಸ್ಕೊಂಡಿರ್ತೀವಲ್ಲ, ಅದ್ರ ನೀರೆಲ್ಲ ಒಂದು ಸೈಡಿಗೆ ತಗೊಂಡಿರ್ತೀವಿ. ಆ ನೀರು ನಾನು ತೊಗೊಂಡಿರೋದು. ನೆಕ್ಸ್ಟ್ ಇಲ್ಲಿ ಕೊಬ್ಬರಿ ಇದೆ, ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕೊಬ್ಬರಿನ. ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹುರ್ಕೊಳ್ಳೋಕ್ಕೆ, ಆಯಿತಾ? ನೆಕ್ಸ್ಟು ಇಲ್ಲಿ ಖಾರದ ಪುಡಿ, ನೆಕ್ಸ್ಟ್ ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು ಮತ್ತು ಸಾಂಬಾರು ಮಸಾಲ, ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಆಮೇಲೆ ಕರಿಬೇವು, ಆಮೇಲೆ ಜೀರಿಗೆ, ಸಾಸಿವೆ, ಇಲ್ಲಿ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ, ಆಯಿತಾ? ಆಮೇಲೆ ಇದಕ್ಕೆ ಮೇನ್ ಬೇಕಾಗಿರೋದು ಹೂರಣ. ಅದನ್ನು ಇನ್ನೂ ಮಿಕ್ಸಿಗೆ ಹಾಕಿಲ್ಲ ನಾನು ಒಬ್ಬಟ್ಟು ಮಾಡೋಕ್ಕೆ. ಅದು ಸಾಂಬಾರು ಕುದಿಬೇಕಾದ್ರೆ ತೋರಿಸ್ತೀನಿ, ಆಯಿತಾ? ಅದು ಇರಲೇಬೇಕು, ಅದಿದ್ರೇ ಹೋಳಿಗೆ ಸಾಂಬಾರು ಟೇಸ್ಟ್ ಆಗೋದು, ಆಯಿತಾ? ನೀವೇನಂತೀರ ಅಂತ ಗೊತ್ತಿಲ್ಲ, ನಾವು ಮಾತ್ರ ಹೂರಣ ಅಂತ ಕರೆಯೋದು. ಇವಾಗ ಹೇಗೆ ಸೂಪರಾಗಿರೋ ಹೋಳಿಗೆ ಸಾಂಬಾರು ಮಾಡೋಣ ಬನ್ನಿ, ಆಯಿತಾ? ಇವಾಗ ತೋರಿಸಿದ್ನಲ್ಲ, ಈ ನೀರನ್ನು, ಬೇಳೆ ಕುದಿಸಿರೋ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ. ಆಯಿತಾ? ನೆಕ್ಸ್ಟು ಅದರೊಳಗಡೆ ಹುಣಸೆ ಹಣ್ಣಿದೆಯಲ್ಲ, ನೆನೆಸಿಟ್ಟಿದ್ನಲ್ಲ, ಇದ್ರದ್ದು ನೀರು ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ? ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಸ್ವಲ್ಪ, ಜಾಸ್ತಿ ಹಾಕ್ಕೋಬೇಡಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಆಯಿತಾ? ಸ್ವಲ್ಪ ಹುಳಿ ಹುಳಿಯಾಗಿದ್ರೇ ಚೆನ್ನಾಗಾಗೋದು. ಆಮೇಲೆ ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು, ಆಯಿತಾ? ನೆಕ್ಸ್ಟು ಖಾರದ ಪುಡಿ, ಮಸಾಲೆ ಬಂದುಬಿಟ್ಟು ಉಳಿದಿರೋದು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿರಿ. ಆಮೇಲೆ ಸ್ವಲ್ಪ ಕಮ್ಮಿ ಬಿತ್ತಪ್ಪ ಅಂದರೆ ಹಾಕ್ಕೊಳ್ಳೋರಂತೆ. ಅದನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ ಅದು. ಅಷ್ಟೊತ್ತಿಗೆ ನಾವು ಕೊಬ್ಬರಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಆಯಿತಾ? ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ, ಆಯಿತಾ? ಕೊತ್ತಂಬರಿ ಇದ್ದರೆ ಅದೊಂದು ಹಾಕ್ಕೊಳ್ಳಿ. ಅದಿರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ ನಾನು. ಅದಿದ್ದರೆ ಇನ್ನೂ ಚೆನ್ನಾಗಿರೋದು ಸಾಂಬಾರು ಮಾತ್ರ, ಆಯಿತಾ? ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋತೀನಂತೆ. ಅಲ್ಲಿವರೆಗೂ ಇದು ಚೆನ್ನಾಗಿ ಕುದೀಲಿ, ಆಯಿತಾ? ಇವಾಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾ ಇದೆಯಲ್ಲ, ಅದರೊಳಗಡೆ 1-2 ಚಕ್ಕೆ ಹಾಕೋತಾ ಇದ್ದೀನಿ. ಇಲ್ಲಿ ಕೊಬ್ಬರಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಾ ಇದೆಯಲ್ಲ, ಇವಾಗ ಆಫ್ ಮಾಡ್ಕೋತೀನಿ ಗ್ಯಾಸ್ನ. ಇಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟು ಸ್ವಲ್ಪ ಇದು ಕೊಬ್ಬರಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋತೇನಂತೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡೋಣ, ಆಯಿತಾ? ನಮಗೆ ನೀರು ಎಷ್ಟು ಬೇಕು ಇವಾಗಲೇ ಹಾಕ್ಕೊಂಬಿಡಿ, ಆಯಿತಾ? ಇವಾಗ ಚೆನ್ನಾಗಿ ಕುದಿಬೇಕದು. ಆಯಿತಾ? ಚೆನ್ನಾಗಿ ಕುದ್ಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣಂತೆ. ನಾನು ಜಾಸ್ತಿ ಹಾಕಿರ್ತೀನಂತೆ ನೀರು, ಆಮೇಲೆ ಕುದ್ದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತಲ್ಲ ಅದು ನೀರು. ನೋಡಿ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ, ಆಯಿತಾ? ಇದು ಕಮ್ಮಿ ಆಗಬೇಕು ಅಂದರೆ ಟೇಸ್ಟು ಚೆನ್ನಾಗಿ ಬರೋದು, ಆಯಿತಾ? ಚೆನ್ನಾಗಿ ಕುದೀಲಿ ಇದು. ಆಮೇಲೆ ಒಗ್ಗರಣೆ ಹಾಕೋದು ತೋರಿಸ್ತೀನಂತೆ. ಇದು ವೈರು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ತೆಗ್ದಿರಲಿಲ್ಲ, ಹಾಗಾಗಿ ಹಾಗೇ ಇದೆ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಆ ಕಡೆ ಕುದೀತಾ ಇದೆ ಸಾಂಬಾರು.
ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ ಫಸ್ಟು. ಆಮೇಲೆ ಕರಿಬೇವು, ಆಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ದೂರ ನಿಂತ್ಕೊಳ್ಳಿ. ಆಮೇಲೆ ಎರಡು ಒಣ ಮೆಣಸಿನ್ಕಾಯಿ ಆಯಿತಾ, ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಹೋಳಿಗೆ ಸಾಂಬಾರನ್ನ ಯಾರ್ಯಾರು ಹೋಳ್ಗೆ ಮೇಲೆ ಹಾಕ್ಕೊಂಡು ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. ತಿಂತಾ ಇರ್ತಾರೆ ಒಬ್ಬೊಬ್ರಿಗೆ, ಆ ಥರನೂ ಇಷ್ಟ ಆಗುತ್ತೆ ಆಯಿತಾ. ನಾವಾದರೆ ತುಪ್ಪ ಸ್ವಲ್ಪ ಹಾಲಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅನ್ಕೋತೀವಿ. ಒಬ್ಬೊಬ್ಬರು ಹೋಳಿಗೆ ಸಾಂಬಾರು ಮತ್ತು ಹೋಳಿಗೆ ಟೇಸ್ಟ್ ಅಂತಾರೆ, ಹಾಗೂ ತಿನ್ನೋರು ಇರ್ತಾರೆ. ಹಾಗಾಗಿ ನೀವು ಯಾರಾದರೂ ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿರಿ ಆಯಿತಾ. ಅದು ಫುಲ್ ಕೆಂಪಗಾಗಲಿ. ನೋಡಿ ಇವಾಗ ಫುಲ್ ಕೆಂಪಗಾಯ್ತಾ. ಈ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡ್ರೆ ಇವಾಗ ಆಫ್ ಮಾಡ್ಕೊಂಡಿದ್ವಲ್ಲ, ಇನ್ನೊಂದು ಇದಕ್ಕೆ ಹಾಕ್ಕೊಂಬಿಡಿ. ಆಯಿತಾ, ಅಷ್ಟೇ. ಇವಾಗ ಚೆನ್ನಾಗಿ ಕುದಿಬೇಕದು, ಕಮ್ಮಿ ಆಗಬೇಕು. ನೆಕ್ಸ್ಟು ಅವಾಗಲೇ ಸಾಂಬಾರು ಮಸಾಲೆ ತಗೊಂಡಿದ್ವಲ್ಲ, ಸಾಂಬಾರು ಮಸಾಲೆ ಹಾಕ್ಕೊಳ್ಳಿ ಆಯಿತಾ. ಇವಾಗ ಚೆನ್ನಾಗಿ ಕುದೀಲಿ ಅದು. ಇವಾಗ ಉಪ್ಪು ಏನಾದರೂ ಕಮ್ಮಿ ಇದೆನಾ ಅಂತ ನೋಡ್ಕೊಳ್ಳಿ ಆಯಿತಾ. ಅಷ್ಟೇ, ಚೆನ್ನಾಗಿ ಕುದ್ಮೇಲೆ ತೋರಿಸ್ತೀನಂತೆ. ನಾವು ನೋಡಿ ಈ ಸಾಂಬಾರಿಗೆ ಮುಖ್ಯವಾಗಿರೋದೇ ಹಾಕಿಲ್ಲ ನೋಡಿ, ಇದೇ ಮೇನ್ ಅಲ್ವಾ. ಇವಾಗ ಇದನ್ನು ಹಾಕ್ಕೊಳ್ಳಿ, ಒಗ್ಗರಣೆ ಅದೆಲ್ಲ ಕೊಟ್ಟಮೇಲೆ ನೆಕ್ಸ್ಟು ಹೂರ್ಣನ ಹಾಕ್ಕೊಳ್ಳಿ. ಮರಿಲೇಬೇಡಿ ಆಯಿತಾ, ಸಖತ್ತಾಗಿರುತ್ತೆ. ಇವಾಗ ಚೆನ್ನಾಗಿ ಕುದೀಲಿ ಅದು, ಆಮೇಲೆ ತೋರಿಸ್ತೀನಂತೆ ಲಾಸ್ಟಿಗೆ ಹೇಗಿರುತ್ತೆ ಅಂತ ಆಯಿತಾ. ನೋಡಿ ಕುದ್ದು ಎಷ್ಟು ಕಮ್ಮಿ ಆಗಿದೆ ಅಂತ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಆಯಿತಾ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ನಿಮ್ಮ ಮನೇಲಿದ್ದರೆ ಖಂಡಿತ ಹಾಕಿ ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಾಂಬಾರು ನೆಕ್ಸ್ಟ್ ಲೆವೆಲ್. ಖಂಡಿತ ಈ ಥರ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.